ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ನೇಮ್ ಬಂದು ರಾಮ್ ಪ್ರೀ ರಂಗ್. ಆ್ಯಸ್ ಯು ನೋ, ನಿಮಗೆಲ್ಲ ಗೊತ್ತಿರೋ ಹಾಗೇ. ಆ್ಯಂಡ್ ಯುವರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಬೆಲ್ ಐಕಾನ್ ಇದೆಲ್ಲ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಆ್ಯಂಡ್ ನಾನು ಲಾಸ್ಟ್ ಟೈಮು ಮಾಡಿದ್ದೆ ಪ್ರಬಂಧ ಅಮ್ಮನ ಬಗ್ಗೆ, ಬಟ್ ಈ ಟೈಮ್ ನಾನು ಅಪ್ಪನ ಬಗ್ಗೆ ಪ್ರಬಂಧ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಈ ಸೀರೀಸಿನ ಮೇಲೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಬ್ರೇಕ್ ಆಗಿತ್ತು ಮಧ್ಯ. ಆ್ಯಂಡ್ ಅಪ್ಪ ಈಸ್ ಲೈಕ್ ಆಕಾಶನ ಅಳತೆ ಮಾಡೋಕ್ಕಾಗಲ್ವಲ್ಲ, ಹಾಗೇ ಅಪ್ಪನ ಕೂಡ ಯಾವತ್ತೂ ಅಳತೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಪ್ಪ ಈಸ್ ಲೈಕ್ ಎಲ್ಲ ಕೊಡ್ತಾರಲ್ಲ, ಪ್ರತಿಯೊಂದು ನಮಗೇನು ಬೇಕು, ನಮಗೇನು ಬಟ್ಟೆ ಬೇಕು, ನಮಗೇನು ತಿನ್ನಕ್ಕೆ ಬೇಕು, ಅಥವಾ ತನಗೋಸ್ಕರ ದುಡಿಯಲ್ಲ ಯಾವ ಅಪ್ಪ ಕೂಡ. ಅಥವಾ ಯಾವ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಅಪ್ಪಗಳು ಮನೆಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತಾರಲ್ಲ, ಅವರು ಅಷ್ಟು ಹೊರಗೂ ಕೆಲಸ ಮಾಡ್ಕೊಂಡು ಬರೋದು ಮನೇಲಿರೋ ನಮಗೆಲ್ಲ ಹೊಟ್ಟೆ ತುಂಬಿಸೋಕ್ಕೆ ಅಥವಾ ಪ್ರತಿಯೊಂದು ನಮಗೇನು ನೀಡ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡೋಕ್ಕೇ ಅಪ್ಪ ಅನ್ನೋ ಒಂದು ವ್ಯಕ್ತಿ ಹೊರಗೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇದನ್ನು ನನಗೆ ಯಾವಾಗೂ ರಿಯಲೈಸ್ ಆಗ್ತಾ ಇರುತ್ತೆ ಅವಾಗವಾಗ. ಆ್ಯಂಡ್ ನಮ್ಮ ಮನೆಯವ್ರು ನನಗೆ ಯಾವಾಗ ಹೇಳ್ತಾ ಇರ್ತಾರೆ, ಈ ಥರ ಇರುತ್ತೆ. ನಾವಿಬ್ಬರು ಸ್ವಲ್ಪ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ ಈ ಥರ ಎಲ್ಲ. ಸೊ ಆವಾಗ ಸ್ವಲ್ಪ ಪಾಯಿಂಟ್ಸ್ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ನನಗೂ ಗೊತ್ತು ನಾ ಏನು ಅಂತ. ಬಿಕಾಸ್ ಮಕ್ಕಳು ದಾರಿ ತಪ್ಪಬಾರ್ದು ಅಂತ ಅಮ್ಮ ಅನ್ನೋಳು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪ ಈ ಥರ ಇದ್ದಾರೆ, ನಿಮ್ಮ ಅಪ್ಪ ಹೊರಗೆ ಹೋದರೆ ಈ ಥರ ಮಾತಾಡ್ತಾರೆ, ಅಲ್ಲಿ ಹೋದರೆ ಹಾಗಾಗುತ್ತೆ, ನಿಮ್ಮ ಅಪ್ಪ ಇದ್ದಾರೆ ಹುಷಾರಪ್ಪ ಅಂದರೆ ಅಪ್ಪ ಮೀನ್ಸ್ ತಲೆಯಲ್ಲಿ ಹೇಗಿದೆ ಅದನ್ನು ಫೀಡ್ ಮಾಡ್ತಾಳೆ ಅಥವಾ ಇನ್ಸ್ಟಾಲ್ ಮಾಡಿಬಿಡ್ತಾಳೆ ಅಂದರೆ ಅಮ್ಮ ಇಟ್ಸ್ ಲೈಕ್ ಅಪ್ಪ ಈಸ್ ಲೈಕ್ ಸ್ಟ್ರಿಕ್ಟ್, ಯು ಶುಡ್ ನಾಟ್ ಕ್ರಾಸ್ ಯುವರ್ ಲೈನ್ ಲಿಮಿಟ್ಸ್ ಅಂತ. ಅದೊಂದು ಅಪ್ಪ ಅನ್ನೋದು ಲೈಕ್ ಇಟ್ಸ್ ಒಂದು ಪ್ರೊಟೆಕ್ಷನ್ ಅಂತ. ಈ ಒಂದು ಚಿಕ್ಕ ಗೂಡಿರುತ್ತಲ್ಲ, ಗೂಡೊಳಗೆ ಗುಬ್ಬಿಗಳಿರ್ತವೆ, ಆ ಗೂಡಂತ ಏನಂತ ಅದೊಂದು ಅಪ್ಪ ಅನ್ನೋದು ಲೈಕ್ ಇಟ್ಸ್ ಒಂದು ಪ್ರೊಟೆಕ್ಷನ್ ಅಂತ. ಈ ಒಂದು ಚಿಕ್ಕ ಗೂಡಿರುತ್ತಲ್ಲ, ಗೂಡೊಳಗೆ ಗುಬ್ಬಿಗಳಿರ್ತವೆ, ಆ ಗೂಡಂತ ಏನಿರುತ್ತಲ್ಲ ಅದೇ ಅಪ್ಪ ಅಂತ ನನಗೆ ಫೀಲಿಂಗ್ ಇದೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಇದೆ ದಟ್ ನನಗೆ ತುಂಬ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ ನನಗೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನನ್ನ ಅಪ್ಪನ ಬಗ್ಗೆನೇ ಮಾತಾಡ್ತೀನಿ ಬಿಕಾಸ್ ನನಗೆ ಅಪ್ಪ ಮೀನ್ಸ್ ಜನರಲಾಗಿ ಅಪ್ಪನ ಬಗ್ಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಬಟ್ ನನ್ನ ಅಪ್ಪನ ಬಗ್ಗೆ ಮಾತಾಡೋದು ಎಲ್ಲ ಅಪ್ಪನ ಬಗ್ಗೆನೂ ರಿಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನಪ್ಪ ಈಸ್ ಲೈಕ್ ನಾಟ್ ಲೈಕ್ ಸ್ಕ್ಯಾರಿ ಅಥವಾ ಭಯ ಅಥವಾ ಈ ಥರ ಎಲ್ಲ ಅಪ್ಪ ಅಲ್ಲ ನನ್ನಪ್ಪ ಟೀಚರ್. ಆ್ಯಂಡ್ ಯಾವತ್ತೂ ನಮಗೆ ಟೀಚ್ ಮಾಡಿಲ್ಲ ಬಿಕಾಸ್ ಅವ್ರಿಗೆ ಅದು ನೆಸೆಸಿಟಿನೂ ಬೀಳಲಿಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ನನಗೆ ಟೀಚ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಅವ್ರು ಯಾವಾಗೂ ಆ ಥರ ಫೋರ್ಸ್ ಮಾಡಿಲ್ಲ ಮಕ್ಕಳಿಗೆ ಓದ್ರಿ ಅಂತ ಹೇಳಿ. ಓಕೆ, ನಿಮ್ಮ ಲೈಫ್ ನಿಮ್ಮ ಇಷ್ಟ, ನೀವು ಓದಿದ್ರೆ ನಿಮಗೆ ಆಗುತ್ತೆ ಅಂದ್ಬಿಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಹೊರತು ಪ್ರತಿಯೊಂದಾಗಿರಲಿ, ಬುಕ್ಸ್ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತು ಪ್ರತಿಯೊಂದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಫೋರ್ಸೇಬಲ್ ಮಾಡಿ ಓದಿಸಿಲ್ಲ ಯಾವತ್ತೂ. ಓಕೆ, ನಿಮ್ಗೆ ಓದೋದಿದೆಯಾ ಓದ್ರಿ, ಬೇಡವಾ ಮದುವೆ ಮಾಡಿ ಕಳಿಸ್ತೀನಿ. ದಿಸ್ ಈಸ್ ಕಾಲ್ಡ್ ಅಪ್ಪ. ಆ್ಯಂಡ್ ನನ್ನಪ್ಪ ಬಂದು ನಮ್ಮ ಮನೇಲಿ ನಾನೇ ಫಸ್ಟ್ ಮಗಳು ಆ್ಯಂಡ್ ದೊಡ್ಡ ಮಗಳು ಕೂಡ. ಸೊ ನಾನು ನನ್ನ ತಂಗಿ ಇಬ್ಬರೇ ಇರೋದು. ದೊಡ್ಡ ಮಗಳು ಅನ್ನೋಕ್ಕೆ ಅದರಲ್ಲೇನು ದೊಡ್ಡ ಮೀನಿಂಗಿಲ್ಲ. ಆ್ಯಂಡ್ ಫಸ್ಟ್ ಮಗಳು ಅಂತ ಹೇಳ್ಬೋದು, ದೊಡ್ಡ ಮಗಳು ಅನ್ನೋಕ್ಕಿಂತ ಫಸ್ಟ್ ಮಗಳು ನಾನು. ಸೊ ಹಾಗಾಗಿ ನನಗೆ 3 years ಫುಲ್ಲಿ ಲೋಡೆಡ್ ಲವ್ ಸಿಕ್ಕಿದೆ. ಬಿಕಾಸ್ 3 years ಆದಮೇಲೆ ನನ್ನ ತಂಗಿ ಬಂದಲ್ಲ, ಸೊ ಅವಳಿಗೂ ಸ್ವಲ್ಪ ಶೇರ್ ಆಗಿರುತ್ತೆ ಅಲ್ಲ ಲವ್. ಸೊ ಹಾಗಾಗಿ ನನಗೆ ಖುಷಿ ಇದೆ, ಅವಳಿಗೂ ಶೇರ್ ಆಗಲೇಬೇಕಲ್ಲ ಲವ್ ಹಾಗೆ. ಆ್ಯಂಡ್ ನನ್ನಪ್ಪ ಬಂದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗೆ ಮಾಡ್ತಿದ್ರು ಅಂದರೆ, ನಂಗೆ ತುಂಬ ಡ್ರೆಸ್ಸಪ್ ಮಾಡ್ತಿದ್ರಂತೆ, ಕ್ಯೂಟ್ ಡ್ರೆಸ್ಸಸ್ ಹಾಕ್ಸ್ತಿದ್ರಂತೆ. ಆ್ಯಂಡ್ ಹೇರ್ ಬ್ಯಾಂಡ್ಸ್, ಬ್ಯಾಂಗಲ್ಸ್ ಅಥವಾ ಟೈ ಮಾಡ್ತಿದ್ರು ಹೇರ್, ಆಮೇಲೆ ಪೌಡರಿಂಗ್, ಕ್ರೀಮಿಂಗ್, ಪ್ರತಿಯೊಂದು ನನ್ನ ಅಪ್ಪನೇ ಮಾಡಿಸ್ತಿದ್ರು ನನಗೆ. ಆ್ಯಂಡ್ ನನ್ನಮ್ಮ ಕೂಡ ಮಾಡಿಸ್ತಿದ್ರು. ನನ್ನಮ್ಮ ಏನು ಕಮ್ಮಿ ಇಲ್ಲ, ಬಟ್ ಸ್ಟಿಲ್ ನಾವು ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಅಪ್ಪನ ಬಗ್ಗೆನೇ ಮಾತಾಡ್ಬೇಕು ನಾನೀಗ. ಆ್ಯಂಡ್ ಈ ಅಪ್ಪನ ಬಗ್ಗೆ ಏನೇನು ಪಾಯಿಂಟ್ಸ್ ಇರ್ತೀನಲ್ಲ ಅದು ಈಕ್ವಲಿ ಶೇರ್ ಟು ಅಮ್ಮನ ಕೂಡ ಆಗಿರುತ್ತೆ. ಆ್ಯಂಡ್ ಅಪ್ಪ ನನಗೆ ಈಗೂ ನೆನಪಿದೆ, ಆ ಕಿರುಬೆರಳು ಹಿಂಗೆ ಕೊಡ್ತಿದ್ರು ನನಗೆ. ನಾನು ನಿನ್ನೆ ಪುಟಾಣಿ ಇದೆ ಅಲ್ಲ, ಹಿಂಗೆ ಕೊಡ್ತಿದ್ರು. ಅವ್ರ ಕೈ ಹಿಡ್ಕೊಂಡು ಹಿಂಗೆ ರೋಡಲ್ಲಿ ಹೋಗ್ತಿದ್ದೆ, ಅಥವಾ ಎಲ್ಲೋ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು, ಅಥವಾ ಸ್ಕೂಲಿಗೆ ಡ್ರಾಪ್ ಆ್ಯಂಡ್ ಪಿಕಪ್ಪಿಗೆ ಕರ್ಕೊಂಡು ಬರ್ತಿದ್ರು, ಕರ್ಕೊಂಡೋಗಿ ಕರ್ಕೊಂಡು ಬಿಡೋದು, ಇದೆಲ್ಲ ಮಾಡ್ತಿದ್ರಲ್ಲ, ಅದು ನೆನಪಿದೆ ನನಗಿನ್ನ. ಆ್ಯಂಡ್ ಖುಷಿ ಇದೆ ನನಗೆ ನನ್ನ ಅಪ್ಪನ ಬಗ್ಗೆ. ನನ್ನ ಅಪ್ಪನಿಗೆ ನಾನು ಯಾವತ್ತೂ ಹೇಳಿಲ್ಲ ದಟ್ ಅಪ್ಪ ನೀನಂದ್ರೆ ನಂಗೆ ತುಂಬ ಇಷ್ಟ ಅಪ್ಪ. ಏನೋ ಎಮೋಷ್ನಲ್ಲಾಗಿ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಬಟ್ ಕನೆಕ್ಟೆಡ್ ಇದ್ದೀನಿ ಕೂಡ. ಅಪ್ಪನೂ ಕನೆಕ್ಟೆಡ್ ಇದ್ದಾರೆ. ಬಟ್ ಸ್ಟಿಲ್ ನಮ್ಮ ಅಮ್ಮನೇ ಹೇಳ್ತಿರ್ತಾರೆ ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ. ಇನ್ನೊಂದು ವಿಷಯ ಏನಂದರೆ ನೆನ್ಪು ಬರ್ತಿರ್ತಾರಲ್ಲ ಒಂದಂದರೆ, ನನ್ನಪ್ಪ ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದರೆ 1.5 month 1 year 2 year ಈ ಥರ ಇದ್ದಾಗ
ನನ್ನಪ್ಪ ಪ್ರತಿ ಸರಿ ಊಟ ಮಾಡಕ್ಕೆ ಕೂತ್ಕೊತಿದ್ರಂತಲ್ಲ ರಾತ್ರಿ. ಅವಾಗೆ ಚಿಕ್ಕ ಮಕ್ಳು ಅಂದರೆ ರೂಟೀನ್ ಇರುತ್ತೆ, ಟೈಮ್ ಟು ಟೈಮ್ 6 o'clock ಮಕ್ಕಳದು, 9 o'clock ಈ ಥರ ಎಲ್ಲ ಹೇಳೋದು ಏನೇನೋ ಇರುತ್ತಲ್ಲ. ಹಾಗೆ ನಾನು 6 o'clock ಅಥವಾ 7 ಈ ಥರ ಟೈರ್ಡಾಗಿ ಮಕ್ಕೊಂಡಿರ್ತಿದ್ದಂತೆ. ನನ್ನ ಅಪ್ಪಗೆ ನನ್ನಮ್ಮ ಯಾವಾಗ ಊಟ ಹಾಕ್ಕೊಡೋಕ್ಕೆ ಬರ್ತಿರ್ತಾರಲ್ಲ ಅವಾಗ ಎದ್ದು ಬಿಡೋದಂತೆ. ಆಮೇಲೆ ನನ್ನಮ್ಮ ಎಷ್ಟು ಸಮಾಧಾನ ಮಾಡಿದ್ರು ಮಲ್ಕೊತಿರ್ಲಿಲ್ಲಂತೆ. ನನ್ನ ಅಪ್ಪನ ತೊಡೆ ಮೇಲೆ ಮಲ್ಕೊಂಡು ನನ್ನಪ್ಪ ಹೀಗೆ ಕೈ ಹಿಡ್ಕೊಂಡು ಹೀಗೆ ತಟ್ಕೊಂಡು ಈ ಥರ ಊಟ ಮಾಡಿ ಆಮೇಲೆ ಅವ್ರ ಜೊತೆನೇ ಮಲ್ಕೋತಿದ್ದಂತೆ. ನನ್ನಮ್ಮ ಯಾವಾಗ ಹೇಳಿದ್ರು ನನಗೆ ಇದನ್ನು. ಸೊ ಆ ಥರ ಎಲ್ಲ ಕಾಟ ಕೊಟ್ಟಿದ್ದೀಯ ನೀನು, ನಿಮ್ಮ ಅಪ್ಪಂಗೆ ಊಟ ಮಾಡೋಕ್ಕೆ ಬಿಟ್ಟಿರಲಿಲ್ಲ ನೀನು ಅಂತ ಹೇಳ್ತಾಯಿದ್ರು. ಬಟ್ ಈಗ ನನಗೆ ಅದು ಅಫೆಕ್ಟ್ ಆಗ್ತಿದೆ. ಯಾಕಂದರೆ ನಾನು ಊಟ ಕೊತ್ತ ಟೈಮಲ್ಲೇ ನನ್ನ ಮಗ ಇಲ್ಲ ಒಂದು ಪೋಟಿ ಬಂದಿರುತ್ತೆ, ಇಲ್ಲ ಅವನಿಗೆ ನಿದ್ದೆ ಬಂದಿರುತ್ತೆ, ಇಲ್ಲ ಅವನಿಗೆ ಹೊಟ್ಟೆ ಹಸಿವಾಗಿರುತ್ತೆ, ಇಲ್ಲ ಏನೋ ಒಂದು ಆಟ ಆಡೋದಿರುತ್ತೆ. ಮಮ್ಮಿ ಬಾ, ಮಮ್ಮಿ ಊಟ ಮಾಡೋಣ ಬಾ, ಮಮ್ಮಿ ಆಟ ಆಡೋಣ ಬಾ, ಮಮ್ಮಿ ನಿದ್ದೆ ಬಂದಿದೆ ಬಾ, ಈ ಥರ ಮೇ ಬಿ ನಾನು ನಮ್ಮ ಅಪ್ಪಂಗೆ ಅವಾಗ ಆ ಥರ ಫೀಲ್ ಮಾಡಿಸಿರೋದಕ್ಕೆ ಈಗ ನನ್ನ ಮಗ